ನನ್ನ ದೇಶ ನನ್ನ ಜನ ಭಾಗ 3. ಮೊದಲು ಪಾಠ ಓದುವಿಕೆ. ನಾನು ಪಾಠ ಓದುವಾಗ ನೀವು ಗಮನವಿಟ್ಟು ಆಲಿಸುವುದು. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು. ವ್ಯಾಸ, ವಾಲ್ಮೀಕಿ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ನನ್ನ ನಂತರ ನೀವು ಸಹ ಈ ಪಾಠವನ್ನು ಗಟ್ಟಿಯಾಗಿ ಓದುವುದು. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು. ವ್ಯಾಸ, ವಾಲ್ಮೀಕಿ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು ಭಾರತ. ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ನಮ್ಮ ದೇಶವು ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಈ ದೀರ್ಘಕಾಲೀನ ವಿದೇಶಿ ಆಡಳಿತವು ಭಾರತ ಮತ್ತು ಭಾರತೀಯರನ್ನು ನಿರ್ದಯವಾಗಿ ನಿಗ್ರಹಿಸಿತು ಮತ್ತು ಸ್ವಲ್ಪ ಸಮಯದವರೆಗೆ ಭಾರತ ಮಾತೆಯು ಎಂದಿಗೂ ಮುಕ್ತ ಗಾಳಿಯಲ್ಲಿ ತಲೆ ಎತ್ತುವುದಿಲ್ಲ ಎಂಬಂತೆ ತೋರುತ್ತಿತ್ತು. ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧಿಯವರ ಪ್ರಯತ್ನ ಮತ್ತು ಸರಿಯಾದ ನಿರ್ದೇಶನದ ಜೊತೆಗೆ ಅನೇಕ ವೀರರ ತ್ಯಾಗ ಬಲಿದಾನಗಳು ಸೇರಿ ಈ ಸ್ವತಂತ್ರ ಭಾರತದ ಕನಸು ನನಸಾಗಿದೆ. ಈ ನಾಡಿನ ರಕ್ಷಣೆಗಾಗಿ ಅನೇಕ ವೀರರು ಬಲಿದಾನ ಮಾಡಿದ್ದಾರೆ, ತಮ್ಮ ಪ್ರಾಣದ ಆಹುತಿ ನೀಡಿದ್ದಾರೆ. ಅವುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ ಪ್ರಮುಖರು. ಈ ವೀರರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮೊದಲನೆಯವಳು ಕಿತ್ತೂರು ರಾಣಿ ಚೆನ್ನಮ್ಮ. ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಪಂಕ್ತಿಗೆ ಸೇರಿರುವವಳು. ಸ್ವಾತಂತ್ರ್ಯ ಸ್ವಾಭಿಮಾನಗಳ ಸಾಕಾರ ಮೂರ್ತಿ ಕಿತ್ತೂರಿನ ರಾಣಿ ಚೆನ್ನಮ್ಮ.
ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನ ಕಿರಿಯ ಹೆಂಡತಿ. ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಸೆಟೆದು ನಿಂತು ನಡೆಸಿದ ಹೋರಾಟ, ಅಲ್ಲಿ ತೋರಿಸಿದ ಧೈರ್ಯ, ಸಾಹಸ, ಕೆಚ್ಚುಗಳು ಚೆನ್ನಮ್ಮನನ್ನು ಅಜರಾಮರವಾದ ಕೀರ್ತಿ ಶಿಖರಕ್ಕೇರಿಸಿವೆ. ಚೆನ್ನಮ್ಮನಿಂದ ಕಿತ್ತೂರು ಪ್ರಸಿದ್ಧವಾಗಿದೆ. ಇಡೀ ಮಹಿಳಾ ಕುಲವೇ ಹೆಮ್ಮೆ ಪಡಬೇಕಾದ, ಭಾರತೀಯರೆಲ್ಲರೂ ಎಂದಿಗೂ ಚಿರಋಣಿಗಳಾಗಿರಬೇಕಾದ ವೀರ ಮಹಿಳೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ 19 ನವೆಂಬರ್ 1829ರಲ್ಲಿ ಕಾಶಿಯ ವಾರಣಾಸಿಯಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದರು. ಲಕ್ಷ್ಮೀಬಾಯಿ ಮಗುವಾಗಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು, ತಾಯಿಯಾದಾಗ ಮಗುವನ್ನು ಕಳೆದುಕೊಂಡು, ಕೊನೆಗೆ ಆಸರೆಯಾಗಿದ್ದ ಪತಿಯನ್ನು ಕಳೆದುಕೊಂಡು ಧೃತಿಗೆಡದೆ ಧೈರ್ಯವಾಗಿ ಝಾನ್ಸಿಗೆ ರಾಣಿಯಾಗಿ ಬ್ರಿಟಿಷರನ್ನು ಎದುರಿಸಿದ ವೀರ ಮಹಿಳೆ. ಬ್ರಿಟಿಷರೊಡನೆ ತನ್ನ ದತ್ತು ಪುತ್ರನನ್ನು ಬೆನ್ನಿಗೆ ಕಟ್ಟಿಕೊಂಡು 2 ಕೈಗಳಲ್ಲಿ ಖಡ್ಗ ಹಿಡಿದು ಹೋರಾಡಿದಳು. ಲಕ್ಷ್ಮೀಬಾಯಿಗಿದ್ದ ದೃಢ ಮನಸ್ಸು, ಧೈರ್ಯ, ಅಪಾರವಾದ ದೇಶಭಕ್ತಿ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡರೂ ಧೃತಿಗೆಡದೆ ಜೀವನದ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುವುದು ಹಾಗೂ ಅವಳ ಪವಿತ್ರ ದೇಹದ ಬಗ್ಗೆ ಅವಳಿಗಿದ್ದ ಕಾಳಜಿ ಮೆಚ್ಚುವಂಥದ್ದು. ಇನ್ನು ಟಿಪ್ಪು ಸಾಹೀಬ್ ಎಂದು ಕರೆಯಲ್ಪಡುತ್ತಿದ್ದ ಟಿಪ್ಪು ಸುಲ್ತಾನರವರ ಬಗ್ಗೆ ಹೇಳುವುದಾದರೆ, ಇವರು ಮೈಸೂರು ಸಂಸ್ಥಾನದ ರಾಜ ಹಾಗೂ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಆಗಿನ ಕಾಲದ ಪ್ರಮುಖ ಹೋರಾಟಗಾರರಲ್ಲಿ ಒಬ್ಬರು. ಈ ಹೋರಾಟದ ಪರಿಣಾಮವಾಗಿ ಟಿಪ್ಪುವಿಗೆ ಶೇರೆ ಮೈಸೂರು ಅಂದರೆ ಮೈಸೂರು ಹುಲಿ ಎಂಬ ಬಿರುದು ಬಂದಿದೆ. ಮೈಸೂರಿನ ಇತಿಹಾಸದಲ್ಲಿ ಮರೆಯಲಾಗದ ಹೆಸರು ಇವರದು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಮತ್ತೊಬ್ಬ ಕ್ರಾಂತಿಕಾರಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್. ಮಹಾತ್ಮ ಗಾಂಧಿಯವರ ಅಹಿಂಸಾವಾದದ ಬಗ್ಗೆ ಭಗತ್ ಸಿಂಗ್ಗೆ ಹೆಚ್ಚು ನಂಬಿಕೆ ಇರಲಿಲ್ಲ. ಹಾಗಾಗಿ ಅವರು ಇನ್ಕ್ವಿಲಾಬ್ ಜಿಂದಾಬಾದ್ ಅಥವಾ ಕ್ರಾಂತಿ ಚಿರಾಯುವಾಗಲಿ ಎಂಬ ಘೋಷಣೆಯನ್ನು ಹುಟ್ಟುಹಾಕಿದ್ದೇ ಭಗತ್ ಸಿಂಗ್ ಇವರು. ಇದು ಅಂತಿಮವಾಗಿ ಭಾರತದ ಸಶಸ್ತ್ರ ಸ್ವಾತಂತ್ರ್ಯ ಹೋರಾಟದ ಘೋಷಣೆಯಾಗಿ ಮಾರ್ಪಟ್ಟಿತು. ಬ್ರಿಟಿಷ್ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಗುಂಡಿಕ್ಕಿದ ಆರೋಪದ ಮೇಲೆ ಈ ಕ್ರಾಂತಿವೀರನನ್ನು ನೇಣಿಗೇರಿಸಲಾಯಿತು. ಚಂದ್ರಶೇಖರ ಆಜಾದ್ ಎಂದೇ ಹೆಚ್ಚು ಗುರುತಿಸಲ್ಪಡುವ ಚಂದ್ರಶೇಖರ ಸೀತಾರಾಮ್ ತಿವಾರಿಯವರು ಭಾರತದ ಬಹುಪ್ರಮುಖ ಕ್ರಾಂತಿಕಾರಿಗಳಲ್ಲಿ ಒಬ್ಬರಾಗಿದ್ದು, ಅವರನ್ನು ಭಗತ್ ಸಿಂಗ್ರ ಮಾರ್ಗದರ್ಶಕ ಅಥವಾ ಗುರುಗಳೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಪುರುಷರು ಮಾತ್ರರಲ್ಲದೆ ಮಹಿಳೆಯರು ಕೂಡ ನಮ್ಮ ದೇಶದ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಬಲಿದಾನ ನೀಡಿದ್ದಾರೆ. ಅನೇಕ ತಾಯಂದಿರು ನಮ್ಮ ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿದ್ದಾರೆ. ಕೇವಲ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರವಲ್ಲ, ಹಲವಾರು ಕವಿಗಳಿಗೆ ಜನ್ಮ ನೀಡಿದ ಪುಣ್ಯಭೂಮಿ ಈ ನಮ್ಮ ಭಾರತ. ಆ ಮಹಾಕವಿಗಳು ಯಾರೆಂದರೆ ವ್ಯಾಸ. ಇವರು ಹಿಂದೂ ಸಂಪ್ರದಾಯದ ಕೆಲವು ಪ್ರಮುಖ ಕೃತಿಗಳು, ಮಹಾಭಾರತ, ವೇದಗಳು ಮತ್ತು ಪುರಾಣಗಳ ಪೌರಾಣಿಕ ಲೇಖಕ. ಇವರನ್ನು ವೇದವ್ಯಾಸ ಅಥವಾ ವೇದಗಳನ್ನು ವರ್ಗೀಕರಿಸಿದವನು ಎಂದು, ಅವರ ಕರಾಳ ಮೈಬಣ್ಣ ಮತ್ತು ಜನ್ಮಸ್ಥಳವನ್ನು ಉಲ್ಲೇಖಿಸಿ ಕೃಷ್ಣ ದ್ವೈಪಾಯನ ಎಂದು ಕರೆಯುತ್ತಾರೆ. ವಾಲ್ಮೀಕಿಯನ್ನು ಸಂಸ್ಕೃತ ಸಾಹಿತ್ಯದಲ್ಲಿ ಹರ್ಬಿಂಗರ್ ಕವಿ ಎಂದು ಆಚರಿಸಲಾಗುತ್ತದೆ. ಮೊದಲ ಮಹಾಕಾವ್ಯವಾದ ರಾಮಾಯಣದ ಲೇಖಕ, ಆದಿಕವಿ ಎಂದು ಪೂಜಿಸಲಾಗುತ್ತದೆ. ರಾಮಾಯಣದ ಬಗ್ಗೆ ನಿಮಗೆಲ್ಲರಿಗೂ ತಿಳಿದಿರಬಹುದು. ರಾಮಾಯಣವು ಕೋಸಲ ಸಾಮ್ರಾಜ್ಯದ ಅಯೋಧ್ಯೆ ನಗರದ ರಾಜಕುಮಾರನ ಕಥೆಯನ್ನು ಹೇಳುತ್ತದೆ. ಅವರ ಪತ್ನಿ ಸೀತೆಯನ್ನು ಲಂಕಾದ ರಾಕ್ಷಸ ರಾಜ ರಾವಣ ಯಾವ ರೀತಿ ಅಪಹರಿಸುತ್ತಾನೆ ಹಾಗೂ ಶ್ರೀರಾಮ ತನ್ನ ಪತ್ನಿಯನ್ನು ಯಾವ ರೀತಿ ಆತನ ಬಂಧನದಿಂದ ಮುಕ್ತಗೊಳಿಸುತ್ತಾನೆ ಎಂಬುದರ ಕುರಿತು ವಾಲ್ಮೀಕಿ ಬರೆದ ರಾಮಾಯಣದಲ್ಲಿ ಅಡಗಿದೆ. ಪಂಪ
ಇವರು ಸುಮಾರು 10ನೇ ಶತಮಾನದ ಗೌರವಾನ್ವಿತ ಆದಿಕವಿ ಅಥವಾ ಪ್ರಥಮ ಕವಿ ಎಂದು ಕರೆಯಲ್ಪಡುತ್ತಾರೆ. ಇವರೊಬ್ಬ ಕನ್ನಡ ಜೈನ ಕವಿ. ಅವರ ಕೃತಿಗಳು ಅವರ ತಾತ್ವಿಕ ನಂಬಿಕೆಗಳನ್ನು ಪ್ರತಿಬಿಂಬಿಸುತ್ತವೆ. ಪಂಪ ತನ್ನ ಮಹಾಕಾವ್ಯಗಳಾದ ವಿಕ್ರಮಾರ್ಜುನ ವಿಜಯ ಮತ್ತು ಪಂಪಭರತ ಚಂಪು ಶೈಲಿಯಲ್ಲಿ ಬರೆದ ಆದಿಪುರಾಣಕ್ಕೆ ಹೆಸರುವಾಸಿಯಾಗಿದ್ದಾನೆ. ಈ ಕೃತಿಗಳು ಕನ್ನಡದಲ್ಲಿ ಭವಿಷ್ಯದ ಎಲ್ಲ ಚಂಪು ಕೃತಿಗಳಿಗೆ ಮಾದರಿಯಾಗಿವೆ. ಹರಿಹರ ಇವರನ್ನು ರಗಳೆಯ ಕವಿ ಎಂದು ಕರೆಯುತ್ತಾರೆ. 12ನೇ ಶತಮಾನದಲ್ಲಿ ಪ್ರಸಿದ್ಧ ಕನ್ನಡ ಕವಿ ಮತ್ತು ಬರಹಗಾರರಾಗಿದ್ದರು. ಆಧುನಿಕ ಹಾಸನ ಜಿಲ್ಲೆಯ ಹಳೆಬೀಡು ಮೂಲದ ಅವರು ಕಾರ್ಣಿಕ ಅಥವಾ ಅಕೌಂಟೆಂಟ್ ಕುಟುಂಬದಿಂದ ಬಂದದ್ದು ಮತ್ತು ಆರಂಭದಲ್ಲಿ ಹೊಯ್ಸಳ ರಾಜನ ಆಸ್ಥಾನದಲ್ಲಿ ಅದೇ ಸಾಮರ್ಥ್ಯದಲ್ಲಿ ಸೇವೆ ಸಲ್ಲಿಸಿದರು. ಅವರ ಪ್ರಮುಖ ಬರಹಗಳಲ್ಲಿ ಚಂಪು ಶೈಲಿಯ ಗಿರಿಜಾ ಕಲ್ಯಾಣವನ್ನು ಕನ್ನಡ ಭಾಷೆಯ ಉತ್ತಮ ಶಾಸ್ತ್ರವೆಂದು ಪರಿಗಣಿಸಲಾಗಿದೆ. ರಾಘವಾಂಕ ಇವರು ಹರಿಹರನ ಸೋದರಳಿಯ. ಹರಿಹರನು ರಾಘವಾಂಕರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೂತನ ಯುಗ ಪ್ರವರ್ತಕರೆಂದು ಹೆಸರಾಗಿದ್ದಾರೆ. ಕನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಪ್ರಕಾರ ಅಥವಾ 6 ಸಾಲುಗಳ ಕವಿತೆಯನ್ನು ಪ್ರವರ್ತನಗೊಳಿಸಿದ ಕೀರ್ತಿ ರಾಘವಾಂಕರಿಗೆ ಸಲ್ಲುತ್ತದೆ. ಕುಮಾರವ್ಯಾಸ ಕನ್ನಡದ ಅತ್ಯುನ್ನತ ಕವಿಗಳಲ್ಲಿ ಒಬ್ಬ ಅಥವಾ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬ ಎಂದರೆ ತಪ್ಪಾಗಲಾರದು. ಇವರ ಮೂಲ ಹೆಸರು ನಾರಣಪ್ಪ. ಗದುಗಿನ ನಾರಣಪ್ಪ ಎಂದು ಸಾಮಾನ್ಯವಾಗಿ ಇವರನ್ನು ಗುರುತಿಸಲಾಗುತ್ತದೆ. ಇವರ ಕಾವ್ಯನಾಮ ಕುಮಾರವ್ಯಾಸ. ವ್ಯಾಸ ಮಹಾಕವಿಯ ಸಂಸ್ಕೃತ ಮಹಾಭಾರತದ ಅತ್ಯದ್ಭುತ ಕನ್ನಡ ರೂಪವನ್ನು ರಚಿಸಿದ್ದರಿಂದ ವ್ಯಾಸ ಮಹಾಕವಿಯ ಮಾನಸ ಪುತ್ರ ಎಂದು ಇವರು ಕರೆಯಲ್ಪಡುತ್ತಾರೆ. ಕಬೀರ್ ಭಾರತದ ಒಬ್ಬ ಅನುಭಾವಿ ಕವಿ ಮತ್ತು ಸಂತರಾಗಿದ್ದರು. ಇವರ ಬರಹಗಳು ಭಕ್ತಿ ಚಳುವಳಿಯ ಮೇಲೆ ಮಹತ್ತರ ಪ್ರಭಾವ ಬೀರಿವೆ. ಕಬೀರ್ ಹೆಸರು ಅರಬ್ಬಿ ಭಾಷೆಯ ಅಲ್ ಕಬೀರ್ ಅಂದರೆ ಮಹಾನ್ ಎಂಬ ಪದದಿಂದ ಅನುವಾದಿಸಲ್ಪಟ್ಟಿದೆ. ಭಾರತೀಯ ಕಾವ್ಯದ ಮೂಲವು ವೈದಿಕ ಕಾಲಕ್ಕೂ ಹಿಂದಿನದು. ದಶಕಗಳ ನಂತರವೂ ಅನೇಕ ಕವಿಗಳು ತಮ್ಮ ಕಾವ್ಯದಲ್ಲಿ ಭಾರತದೊಳಗಿನ ವೈವಿಧ್ಯಮಯ ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸಿದ್ದಾರೆ ಮತ್ತು ತಮ್ಮ ಅತೀಂದ್ರಿಯ ಅನುಭವಗಳ ಮೂಲಕ ವಿಶ್ವಪ್ರಸಿದ್ಧ ಕವಿತೆಗಳನ್ನು ಬರೆದಿದ್ದಾರೆ. ಭಾರತ ಐತಿಹಾಸಿಕವಾಗಿ ಗಮನಾರ್ಹ ಕವಿಗಳ ಭೂಮಿಯಾಗಿದ್ದು, ಈ ಕವಿಗಳ ಕೃತಿಗಳು ಆದರ್ಶಪ್ರಿಯವಾಗಿವೆ ಮಾತ್ರವಲ್ಲ, ವಿಶ್ವಪ್ರಸಿದ್ಧವಾಗಿವೆ. ನಮ್ಮ ದೇಶವು ಕೇವಲ ಜಾತಿ, ಭಾಷೆ, ಮತಗಳಿಗೆ ಮಾತ್ರ ಸೀಮಿತವಾಗಿರದೆ ಅನೇಕ ಮಹಾತ್ಮರ ಜನ್ಮಕ್ಕೂ ಕಾರಣವಾಗಿದೆ. ನಮ್ಮ ಭಾರತ ಭೂಮಿಯಲ್ಲಿ ಜನಿಸಿದ ಕೆಲ ಮಹಾತ್ಮರ ಬಗ್ಗೆ ನಾವೀಗ ನೋಡೋಣ. ಬುದ್ಧ. ಗೌತಮ ಬುದ್ಧ ಬೌದ್ಧ ಧರ್ಮದ ಸಂಸ್ಥಾಪಕ ಮಾತ್ರವಲ್ಲ, ಚತುರಾರ್ಯ ಸತ್ಯಗಳಾದ ದುಃಖ, ದುಃಖದ ಹುಟ್ಟು, ದುಃಖದ ಅಡಗುವಿಕೆ ಮತ್ತು ದುಃಖ ನಿವಾರಣೆಗೆ ಒಯ್ಯುವ ಅಷ್ಟಾಂಗಿಕ ಮಾರ್ಗವನ್ನು ಕಂಡುಹಿಡಿದ ದಾರ್ಶನಿಕ. ಭಗವಾನ್ ಗೌತಮ ಬುದ್ಧನು ಕಂಡುಹಿಡಿದ ವಿಪಶ್ಯನಾ ಧ್ಯಾನ ಮಾರ್ಗವು ದುಃಖ ಮತ್ತು ಪಾಪ ಕರ್ಮಗಳಿಂದ ಮುಕ್ತವಾಗಲು ಸಹಾಯ ಮಾಡುತ್ತದೆ. ಬಸವಣ್ಣ ಭಾರತದ 12ನೇ ಶತಮಾನದ ಹಿಂದೂ ತತ್ವಜ್ಞಾನಿ. ಕಲಚೂರಿ ಅರಸ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು. ಶಿವಕೇಂದ್ರೀಕೃತ ಭಕ್ತಿ ಚಳುವಳಿಯಲ್ಲಿ ಕನ್ನಡ ಕವಿಯಾಗಿದ್ದರು. ಇವರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಅರಿವು ಹರಡಿದರು. ಇವರು ಅಲ್ಲಮಪ್ರಭು. ತನಗಾಗಿ ತನ್ನವರಿಗಾಗಿ ಮಾತ್ರ ಬದುಕಿದರೆ ಸಾಲದು ಎಂದು ಸಾರಿ
ಹಿರಿಯ ಬಾಳಿನ ದಾರಿ ತೋರಿಸಿದ ಮಹಾಪುರುಷ. ಅಸಾಮಾನ್ಯ ಹುಡುಗ ಎನಿಸಿಕೊಂಡವನು ಅಸಾಮಾನ್ಯ ಸಾಧಕನಾದ. ಬಸವೇಶ್ವರರಿಂದ ಗೌರವ ಪಡೆದು ಅನುಭವ ಮಂಟಪದ ಅಧ್ಯಕ್ಷನಾದ. ರಾಜವಂಶದಲ್ಲಿ ಜನಿಸಿ ಸಾಮಾನ್ಯರಾಗಿ ಬದುಕಿ ವಚನ ಕ್ರಾಂತಿ ಮಾಡಿದವರು ಇವರು ಅಲ್ಲಮ ಪ್ರಭುಗಳು. ಇವರು ಯಾರು ಎಂದು ಹೇಳಬೇಕಾಗಿಲ್ಲ, ನಮಗೆಲ್ಲರಿಗೆ ಇವರ ಪರಿಚಯವಿದೆ ಅಲ್ಲವೇ ಮಕ್ಕಳೇ? ಇವರು ಬಾಪೂಜಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇವರದು ಮೇಲುಗೈ. ಭಾರತದ ಸರ್ವೋತ್ಕೃಷ್ಟ ರಾಜಕೀಯ ಹಾಗೂ ಆಧ್ಯಾತ್ಮಿಕ ನಾಯಕರಾಗಿದ್ದರು. ಅವರಿಗೆ ಮಹಾತ್ಮ ಎಂಬ ಬಿರುದು ಇತ್ತು. ಅಲ್ಲದೆ ಭಾರತೀಯ ಜನರು ಅವರನ್ನು ಬಾಪೂಜಿ ಎಂದು ಸಂಬೋಧಿಸುತ್ತಿದ್ದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಸಾಮಾಜಿಕ ಸಮಾನತೆ, ಅಸ್ಪೃಶ್ಯತಾ ನಿವಾರಣೆಗಾಗಿ ಹೋರಾಡಿದ ಮಹಾನ್ ಭಾರತೀಯ ನಾಯಕರಲ್ಲೊಬ್ಬರು. ಭಾರತದ ಸಂವಿಧಾನವನ್ನು ರಚಿಸಿದ ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಸ್ವಾಮಿ ವಿವೇಕಾನಂದ. ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು. ನಿರ್ಭಯತೆ, ಆಶಾವಾದ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗೆಗಿನ ವಿಶಾಲ ದೃಷ್ಟಿಯ ಸಂಕೇತವಾಗಿ ಅವರು ಪರಿಗಣಿತರಾಗಿದ್ದಾರೆ. ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತದೆ. ಅರವಿಂದ. ಇವರ ಹೆಸರು ಅರಬಿಂದೋ ಘೋಷ್. ಭಾರತೀಯ ತತ್ವಜ್ಞಾನಿ, ಯೋಗಿ, ಗುರು, ಕವಿ ಮತ್ತು ರಾಷ್ಟ್ರೀಯವಾದಿ. ಇವರು ಬ್ರಿಟಿಷ್ ಆಡಳಿತದಿಂದ ಸ್ವಾತಂತ್ರ್ಯಕ್ಕಾಗಿ ಭಾರತೀಯ ಚಳುವಳಿಯಲ್ಲಿ ಸೇರಿಕೊಂಡರು. ಸ್ವಲ್ಪ ಸಮಯದವರೆಗೆ ಅದರ ಪ್ರಭಾವಶಾಲಿ ನಾಯಕರಲ್ಲಿ ಒಬ್ಬರಾಗಿದ್ದರು ಮತ್ತು ನಂತರ ಆಧ್ಯಾತ್ಮಿಕ ಸುಧಾರಕರಾದರು. ಮಾನವ ಪ್ರಗತಿ ಮತ್ತು ಆಧ್ಯಾತ್ಮಿಕ ವಿಕಾಸದ ಬಗ್ಗೆ ತಮ್ಮ ದೃಷ್ಟಿಕೋನಗಳನ್ನು ಪರಿಚಯಿಸಿದರು. ಈ ಮಹಾತ್ಮರಿಗೆ ಜನ್ಮ ನೀಡಿದ ಪುಣ್ಯಭೂಮಿ ನಮ್ಮ ಭಾರತ. ಇವರ ಜೊತೆಗೆ ನಾವು ಪ್ರಮುಖವಾಗಿ ಸ್ಮರಿಸಬೇಕಾಗಿರುವುದು ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರನ್ನು ಹಾಗೂ ಗಡಿ ಕಾಯುವ ಯೋಧರನ್ನು. ರೈತರು ಮತ್ತು ಸೈನಿಕರು ಇಬ್ಬರೂ ನಮ್ಮ ದೇಶಕ್ಕೆ ಸಮನಾಗಿ ಮತ್ತು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಸೇವೆ ಸಲ್ಲಿಸುತ್ತಾರೆ. ಸೈನಿಕರು ಸೇರಿದಂತೆ ಜನರಿಗೆ ಆಹಾರ ಮತ್ತು ಪೌಷ್ಟಿಕಾಂಶದ ಸುರಕ್ಷತೆಯನ್ನು ಖಾತ್ರಿಪಡಿಸಿಕೊಳ್ಳಲು ರೈತರು ಆಹಾರ ಮತ್ತು ಇತರ ಸರಕುಗಳನ್ನು ಉತ್ಪಾದಿಸುತ್ತಾರೆ. ತಾವು ಬೆಳೆಯುವ ಬೆಳೆಯನ್ನು ನಿರ್ಧರಿಸಿ, ಮಣ್ಣನ್ನು ಸಡಿಲಗೊಳಿಸಿ, ರಸಗೊಬ್ಬರ ಮಿಶ್ರಣ ಮಾಡಿ ಮಣ್ಣಿನ ಪೌಷ್ಟಿಕಾಂಶವನ್ನು ಹೆಚ್ಚಿಸಲು, ಫಲವತ್ತಾಗಿಸಲು ಬೇಕಾಗುವ ಎಲ್ಲ ರೀತಿಯ ಅವಶ್ಯಕತೆಗಳನ್ನು ಪೂರೈಸಲು ಪ್ರಯತ್ನ ಮಾಡುತ್ತಾರೆ. ಬೆಳೆ ಹಾಳಾಗದಂತೆ, ಪೌಷ್ಟಿಕಾಂಶ ನಾಶವಾಗದಂತೆ ಹಗಲಿರುಳು ಎಂಬಂತೆ ಅವುಗಳ ರಕ್ಷಣೆ ಮಾಡುತ್ತಾರೆ. ಬೆಳೆಯನ್ನು ಬೆಳೆಯಲು ರೈತರಿಗೆ ಮುಖ್ಯವಾಗಿ ನೀರು ಬೇಕಾಗುವುದರಿಂದ ಅವರು ಮಳೆಯ ಮೇಲೆ ಅವಲಂಬಿತವಾಗಿರುತ್ತಾರೆ. ಮಳೆಯ ನಿರೀಕ್ಷೆಯಲ್ಲಿರುತ್ತಾರೆ. ಮಳೆ ಇಲ್ಲದೆ ಬೆಳೆ ಇಲ್ಲ. ಹೀಗೆ ರೈತನಿಲ್ಲದೆ ನಮಗೂ ಊಟವಿಲ್ಲ. ಹೀಗೆ ರೈತ ತನ್ನ ಬೆಳೆಯನ್ನು ಬೆಳೆಯಲು ಅಪಾರ ಕಷ್ಟಗಳನ್ನು ಎದುರಿಸುತ್ತಾನೆ. ಅದಕ್ಕಾಗಿಯೇ ಈ ನೇಗಿಲ ಯೋಗಿಯನ್ನು ಅನ್ನದಾತ ಎಂದು ಕರೆಯಲಾಗುತ್ತದೆ. ನಮ್ಮ ಸೈನಿಕರ ಬಗ್ಗೆ ಹೇಳುವುದಾದರೆ, ಸೈನಿಕರು ದೇಶದ ಆಸ್ತಿ. ಇವರನ್ನು ಜನಸಾಮಾನ್ಯರ ವೀರ, ಹೀರೋ ಎಂದು ಪರಿಗಣಿಸಲಾಗುತ್ತದೆ. ಯಾವುದೇ ಸನ್ನಿಹಿತ ಅಪಾಯಗಳಿಂದ ದೇಶವನ್ನು ರಕ್ಷಿಸುವ ಸಲುವಾಗಿ ಸೈನಿಕನು ತನ್ನ ಜೀವವನ್ನು ಅಪಾಯದಲ್ಲಿರಿಸಿಕೊಳ್ಳುತ್ತಾನೆ. ಸೈನಿಕರ ಜೀವನವು ತ್ಯಾಗ ಮತ್ತು ಧೈರ್ಯಗಳಿಂದ ತುಂಬಿರುತ್ತದೆ. ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯಂತೆ ಜವಾನ ಅಂದರೆ ಯೋಧನು, ಕಿಸಾನ್ ಅಂದರೆ ರೈತನು ನಮ್ಮ ದೇಶದ ಆಧಾರ ಸ್ತಂಭಗಳಾಗಿದ್ದಾರೆ. ಇವರಿಗೆ ನಾವೆಂದೆಂದೂ ಚಿರಋಣಿಗಳು. ನನ್ನ ದೇಶ ನನ್ನ ಜನ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು.
ಆದರೆ ದೇಶಭಕ್ತಿ, ದೇಶಪ್ರೇಮ ನಮ್ಮ ಹೃದಯಗಳಲ್ಲಿ ಎಂದೆಂದೂ ಜೀವಂತವಾಗಿರಬೇಕು. ಧನ್ಯವಾದಗಳು.